ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡ್ಕೊಂಡು ಬಂದ್ಬಿಡೋಣ. ನಿಫ್ಟಿ 50 33 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 56 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ಸೆನ್ಸೆಕ್ಸ್ 142 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವ್ಯಾಲಟಾಲಿಟಿ ಇಂಡೆಕ್ಸ್ನ ಅಬ್ಸರ್ವ್ ಮಾಡಿ. ಇದು ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಫಿಯರ್ ಕಮ್ಮಿ ಆಗಿದೆ, ಹಾಗಾಗಿ ಬುಲಿಶ್ನೆಸ್ ಆಗೋ ಚಾನ್ಸಸ್ ಇದೆ ಅಂತ ಮಾರ್ಕೆಟ್ ಅಂತ ಹೇಳುತ್ತೆ. ಸೊ ಇವಾಗ -3.56% ಚೇಂಜ್ ಆಗಿರೋದು, ಇದು ಮಾರ್ಕೆಟ್ಗೆ ಬುಲಿಶ್ನೆಸ್ ತರುವ ಚಾನ್ಸಸ್ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ನ ಅಬ್ಸರ್ವ್ ಮಾಡಿ. 6500 ಇದು ಪ್ರೀ ಕೋವಿಡ್ ಲೆವೆಲ್ ಪ್ರೈಸ್. ಈ ಪ್ರೈಸ್ಗಿಂತ ಕೆಳಗಡೆ ಮಾರ್ಕೆಟ್ ಕ್ರೂಡ್ ಆಯಿಲ್ ರನ್ ಆಗ್ತಾ ಇದೆ ಅಂದರೆ ಮಾರ್ಕೆಟ್ ಬುಲಿಶ್ನೆಸ್ ಅಂತ ಅಂದ್ಬಿಟ್ಟು. ಸೊ ಇವತ್ತು 5563 ಲೆವೆಲ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಸೂಪರ್ ಬುಲಿಶ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ನಿಫ್ಟಿ 50ನ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನಿಫ್ಟಿ 50 20ನೇ ತಾರೀಕಿನ ಹೈನ ಕ್ರಾಸ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಮಾರ್ಕೆಟಲ್ಲಿ ಬುಲಿಶ್ನೆಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ಡೀಟೇಲ್ ಆಗಿ ಹೇಳೋದಾದ್ರೆ ನೋಡಿ, ನಿನ್ನೆ ಒಂದು ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಅಪ್ ಆಯಿತು. ನಂತರದಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಬಂದು ಬುಧವಾರದ ಸಪೋರ್ಟ್ ಝೋನ್ ಹತ್ರ ಬಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ನಂತರದಲ್ಲಿ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ನ ಫಾರ್ಮ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇದು ನಿಫ್ಟಿ 50 ಆದರೆ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆಗಿ ನಂತರದಲ್ಲಿ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಕ್ಲೋಸಿಂಗ್ನ ನಾವು ಕಾಣ್ಬೋದು. ಬಟ್ 56 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಬುಲಿಶ್ನೆಸ್. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ ಆಗೋಕ್ಕಿಂತ ಮುಂಚೆ ಡೇಟಾ ಏನು ಹೇಳುತ್ತೆ ನೋಡ್ಕೊಂಡ್ಬಂದ್ಬಿಡೋಣ. ಸೆಕ್ಟೋರಲ್ ಡೇಟಾ ನೋಡಿ. ನಿಫ್ಟಿ IT ಪಾಸಿಟಿವ್ ಆಗಿದೆ ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಕೂಡ ಪಾಸಿಟಿವ್ ಆಗಿದೆ ಬುಲಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಬುಲಿಶ್ನೆಸ್. ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್. ನಿಫ್ಟಿ ಮೆಟಲ್ ಸೆಕ್ಟರ್ ನೆಗೆಟಿವ್. ಸೊ ನಾವು ನೋಡುವ 5 ಸೆಕ್ಟರಲ್ಲಿ 3 ಸೆಕ್ಟರ್ ಪಾಸಿಟಿವ್, 2 ಸೆಕ್ಟರ್ ನೆಗೆಟಿವ್ ಆಗಿರೋದಕ್ಕೆ ಡೇಟಾ ನ್ಯೂಟ್ರಲ್ ಅಂತ ನಾವು ಕರಿಬಹುದು. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 3068 ಓವರ್ ಆಲ್ ಕಂಪನಿಗಳಲ್ಲಿ 1503 ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿನ್ನೆ 1475 ಕಂಪನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ಹೇಳ್ಬೋದು. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ಇಲ್ಲಿ ನಿಫ್ಟಿ 50ಯಲ್ಲಿ 23 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ, 27 ಕಂಪನಿಗಳು ನೆಗೆಟಿವ್ ಆಗಿದೆ. ಸೊ ಈ ಡೇಟಾ ಕೂಡ ನಮಗೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ತೋರಿಸ್ತಾ ಇದೆ. ನಿಫ್ಟಿ ಬ್ಯಾಂಕ್ 4 ಕಂಪನಿಗಳು ಪಾಸಿಟಿವ್, 8 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬಂದ್ಬಿಟ್ಟು ನೆಗೆಟಿವ್ ಆಗಿದೆ, ಬೇರಿಶ್ನೆಸ್. ಇನ್ನು ಆಪ್ಷನ್ ಚೈನಿಗೆ ಬರೋದಾದ್ರೆ, ಆಪ್ಷನ್ ಚೈನ್ನ ನಾವು ಮುಂದಿನ ವಾರದ ಗುರುವಾರದ ಎಕ್ಸ್ಪೈರಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ನಿಫ್ಟಿ 50 ಎಕ್ಸ್ಪೈರಿ ಆಗಿರುತ್ತೆ. ಇದು ಇನ್ ದ ಮನಿ ಕಾಲ್ ಆಪ್ಷನ್ ಅಂತ. ಈ ಇನ್ ದ ಮನಿ ಕಾಲ್ ಆಪ್ಷನ್ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಚೇಂಜ್ ನ ನೋಡಬಹುದು. ಎಲ್ಲ ಗ್ರೀನ್ ಕಲರ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇದು ಮಾರ್ಕೆಟ್ಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಔಟ್ ಆಫ್ ದ ಮನಿ, ಅಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಎರಡೂ ಕೂಡ ಸೆಲ್ ಆಗಿರೋದನ್ನ ನೀವು ನೋಡಬಹುದು. ಸೊ ಮಾರ್ಕೆಟ್ ಒಂದು ಬುಲ್ಲಿಶ್ ಕನ್ಸಾಲಿಡೇಷನ್ ಆಗುವ ಚಾನ್ಸಸ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಮಾಡಿದ್ದಾರೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಮಾಡಿದ್ದಾರೆ. ಸೊ ಇದು ಕೂಡ ಮಾರ್ಕೆಟ್ಗೆ ಬುಲ್ಲಿಶ್ನೆಸ್ ಆಗುವ ಚಾನ್ಸಸ್ ಇದೆ. ನಂತರದಲ್ಲಿ PCR ರೇಷಿಯೋ ನಾವು ನೋಡೋದಾದ್ರೆ, PCR ರೇಷಿಯೋ ನಿಯರ್ಲಿ 1 ಅಂತ ಇದೆ. ಸೊ ಇದು ಡೇಟಾ ನ್ಯೂಟ್ರಲ್ ಆಗಿದೆ. ಸೊ ಇನ್ನು ಮತ್ತು ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್ನ ನೋಡಿ. 25,000 ಮತ್ತು 25,100. ಸೊ ಇವತ್ತಿನ ಮಾರ್ಕೆಟ್ಗೆ ನಮಗೆ 25,100 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ 25,000 ನಮಗೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಇವತ್ತಿಗೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟ್ ಮತ್ತು F&O ಸೆಗ್ಮೆಂಟಲ್ಲಿ FIDA ಆಕ್ಟಿವಿಟಿನ ಅಬ್ಸರ್ವ್ ಮಾಡಿ. ಕ್ಯಾಶ್ ಮಾರ್ಕೆಟಲ್ಲಿ ನಿನ್ನೆ FIS 1246 ಕೋಟಿಯಷ್ಟು ಬೈ ಮಾಡಿದ್ದಾರೆ. DIS 2546 ಕೋಟಿಯಷ್ಟು ಬೈ ಮಾಡಿರೋದನ್ನ ನೀವು ನೋಡ್ಬೋದು. ಸೊ ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ 3800 ಕೋಟಿಯಷ್ಟು ನೆಟ್ ಬೈ ಆಗಿದೆ ಕ್ಯಾಶ್ ಮಾರ್ಕೆಟಲ್ಲಿ, ವಿಚ್ ಈಸ್ ಗುಡ್ ಸೈನ್. ಅಂದರೆ ನಮಗೆ ಬುಲ್ಲಿಶ್ ಆಗುವ ಮಾರ್ಕೆಟಲ್ಲಿ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು, ಎಸ್ಪೆಷಲಿ FIS ಯಾವಾಗ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡ್ತಾರೋ ಅವಾಗ ಮಾರ್ಕೆಟ್ಗೆ ವಾಲ್ಯೂಮ್ಸ್ ಬರುತ್ತೆ. ವಾಲ್ಯೂಮ್ಸ್ ಬಂದಾಗ ಆಬ್ವಿಯಸ್ಲಿ ಮಾರ್ಕೆಟ್ ಬುಲ್ಲಿಶ್ ಆಗುವ ಚಾನ್ಸಸ್ ಹೆಚ್ಚು ಇರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇನ್ನು F&O ಸೆಗ್ಮೆಂಟಿಗೆ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸಲ್ಲೂ ಕೂಡ FIS ಬೈ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸಲ್ಲಿ ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಟಾಕ್ ಫ್ಯೂಚರ್ಸಲ್ಲಿ ಸೆಲ್ ಮಾಡಿರೋದು ಏನು ಇಂಡಿಕೇಶನ್ ಅಂತ ಹೇಳಿದ್ರೆ, ಒಂದು ಹೆಡ್ಜಿಂಗ್ ಪರ್ಪಸ್ಸಿಗೋಸ್ಕರ, ಅಂದರೆ ಒಂದು ಸೇಫ್ ಗಾರ್ಡ್ ಪರ್ಪಸ್ಸಿಗೋಸ್ಕರ ಒಂದು ಸೆಲ್ ಮಾಡಿದ್ದಾರೆ ಅಂತ ತಿಳ್ಕೊಬೋದು ಕ್ಯಾಶ್ ಮಾರ್ಕೆಟ್ಗೆ. ಸೊ ಮಾರ್ಕೆಟ್ ಬುಲ್ಲಿಶ್ ಆಗಿದೆ ಆಸ್ ಪರ್ FIDA ಡೇಟಾ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ನ ಅಬ್ಸರ್ವ್ ಮಾಡಿ. ಮೊದಲನೇದಾಗಿ US ಫ್ಯೂಚರ್ಸ್ನ ಅಬ್ಸರ್ವ್ ಮಾಡಿ. US 30, US 500 ಮತ್ತು US Tech 100 ಏನಾಗಿದೆ. US 30 ನ್ಯೂಟ್ರಲ್ ಟು ಪಾಸಿಟಿವ್, US 500 ಕೂಡ ನ್ಯೂಟ್ರಲ್ ಟು ಪಾಸಿಟಿವ್, US Tech 100 ನ್ಯೂಟ್ರಲ್ ಟು
ಬೇರಿಶ್ನೆಸ್. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಗ್ಲೋಬಲ್ ಮಾರ್ಕೆಟ್, ಕ್ಯಾಶ್ ಮಾರ್ಕೆಟಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದೆ ನೋಡೋಣ. ಡೋ ಜೋನ್ಸ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ, ಬೇರಿಶ್ನೆಸ್. S&P 500 ನೆಗೆಟಿವ್, ಬೇರಿಶ್ನೆಸ್. ನಾಸ್ಡಾಕ್ ಕೂಡ ನೆಗೆಟಿವ್, ಬೇರಿಶ್ನೆಸ್. ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್, FTSE 100 ಪಾಸಿಟಿವ್, CAC 40 ನೆಗೆಟಿವ್. ಸೊ ನಮಗೆ ಗೊತ್ತಾಗಬೇಕಾಗಿರೋದೇನು ಅಂತ ಹೇಳಿದ್ರೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿದೆ, ಯುರೋಪಿಯನ್ ಮಾರ್ಕೆಟ್ ಮಿಕ್ಸ್ಡ್ ಡೇಟಾ ಇದೆ ಅಂತ ನಾವು ಕರಿಬಹುದು, ನ್ಯೂಟ್ರಲ್ ಡೇಟಾ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ನಿಕಾಯ್ ಆಲ್ರೆಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ನಿಕಾಯಲ್ಲಿ ಕಳೆದ 3 ದಿವಸದಿಂದ ಗ್ಯಾಪ್, ಒಂದು ಹೋದ ವಾರ ಬುಲ್ಲಿಶ್ ರ್ಯಾಲಿ ಮಾಡಿದ್ನ ಈ ವಾರ ಪ್ರೈಸ್ ಕರೆಕ್ಷನ್ಗೆ ಒಂದು ನೆಗೆಟಿವ್ ರ್ಯಾಲಿ ಮಾಡ್ತಾ ಇತ್ತು. ಇವತ್ತು ಇನ್ನು ಪಾಸಿಟಿವ್ ಆಗಿರೋದು ಗುಡ್ ಸೈನ್, ಪಾಸಿಟಿವ್ ಆಗ್ಬೋದು ಮಾರ್ಕೆಟ್, ಭಾರತದ ಮಾರ್ಕೆಟ್ ಕೂಡ ಅಂತ ಅಂದ್ಬಿಟ್ಟು. ನಂತರದಲ್ಲಿ ಹ್ಯಾಂಗ್ ಸ್ಯಾಂಗ್ ನೋಡಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಕಾಸ್ಪಿ ಈಗ ಆಲ್ರೆಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು. ಸೊ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ, ಸೊ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗೋ ಚಾನ್ಸಸ್ ಇದೆ. ಅಬ್ಸರ್ವ್ ಮಾಡೋಣ. ಇನ್ಫೋಸಿಸ್ ADRs ಅಬ್ಸರ್ವ್ ಮಾಡಿ. ಇನ್ಫೋಸಿಸ್ ADR ಪಾಸಿಟಿವ್ ಆಗಿದೆ, ವಿಪ್ರೋ ADR ಪಾಸಿಟಿವ್ ಆಗಿದೆ, ICICI ADR ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಮತ್ತು HDFC ಪಾಸಿಟಿವ್. ಸೊ 5 ADRs ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಸೂಪರ್ ಬುಲಿಶ್ ಮತ್ತು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ. ನೋಡೋಣ ಡೇಟಾನ, ಬನ್ನಿ ಈಗ ಡೇಟಾನ ಅಬ್ಸರ್ವ್ ಮಾಡಿ. ನಿಫ್ಟಿ ಆಗಸ್ಟ್ ಫ್ಯೂಚರ್ ಮತ್ತು ನಿಫ್ಟಿ 50 ಮದರ್ ಇಂಡಿಸಸ್ನ ಕಂಪೇರ್ ಮಾಡಿ. ನಿಫ್ಟಿ ಆಗಸ್ಟ್ ಫ್ಯೂಚರ್ ಹತ್ತಿರ 40 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, ಬುಲ್ಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ. ಬ್ಯಾಂಕ್ ನಿಫ್ಟಿ ಕೂಡ ಹತ್ತಿರ 135 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೋಡ್ಬೋದು, ಇದು ಕೂಡ ಮಾರ್ಕೆಟ್ ಬುಲ್ಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ನ ನೋಡಿ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ -3 ಪಾಯಿಂಟ್ ಚೇಂಜಸ್ ಆಗಿರೋದನ್ನ ನೋಡ್ಬೋದು, ಇದು ಕೂಡ ಮಾರ್ಕೆಟಲ್ಲಿ ಬುಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ 25,092ರಲ್ಲಿ ರನ್ ಆಗ್ತಾ ಇದೆ. ನಿಫ್ಟಿ ಆಗಸ್ಟ್ ಫ್ಯೂಚರ್ 25,122ರಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಗಿಫ್ಟ್ ನಿಫ್ಟಿ ನಿಮಗೆ ನೆಗೆಟಿವ್ ಅಲ್ಲಿ ಕಾಣಿಸ್ತಾ ಇದೆ, ಅಂದರೆ ಆಗಸ್ಟ್ ಫ್ಯೂಚರ್ ಇಂದ ಕಮ್ಮಿ ಕಾಣಿಸ್ತಾ ಇರ್ಬೋದು. ಸೊ ಇದು ಮಾರ್ಕೆಟ್ಗೆ ಫ್ಲಾಟ್ ಓಪನ್ ಆಗುವ ಚಾನ್ಸಸ್ ಇದೆ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ನೋಡೋಣ, ಇನ್ನು ಮಾರ್ಕೆಟ್ ಓಪನ್ ಆಗೋದು 9 ಕಾಲಿಗೆ, ಅಷ್ಟರೊಳಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ. ಆಸ್ ಆಫ್ ನೌ ಇಟ್ಸ್ ಎ ಫ್ಲಾಟ್ ಓಪನ್ ಅಂತ ಹೇಳ್ಬೋದು. ನಂತರದಲ್ಲಿ ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,153, ಎರಡನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,200, ನಮ್ಮ ಮೂರನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,246. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 25,050 ನಮ್ಮ ಮೊದಲನೇ ಸಪೋರ್ಟ್, 25,000 ನಮ್ಮ ಎರಡನೇ ಸಪೋರ್ಟ್ ಮತ್ತು 24,930 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ರ್ಯಾಲಿ ಆಗಿದೆ. ಏನಾದರೂ ಮಾರ್ಕೆಟ್ 25,000 ಲೆವೆಲ್ಸ್ಗೆ ಬರೋದಾದರೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಆದರೆ ಮಾರ್ಕೆಟ್ ಆಲ್ರೆಡಿ ಓವರ್ ಬಾಟ್ ಝೋನಲ್ಲಿದೆ. ಓವರ್ ಬಾಟ್ ಝೋನ್ ಅಂತ ಹೇಳಿದ್ರೆ ಎಲ್ಲರೂ ಸ್ಟಾಕ್ಸ್ನ ಬೈ ಮಾಡಿದ್ದಾರೆ. ಇದೇನಾದರೂ ಇವತ್ತು ಓವರ್ ಬಾಟ್ ಝೋನ್ ಕಂಟಿನ್ಯೂ ಆದರೆ ಅಥವಾ ಫ್ರೀಸ್ ಆದರೆ ಮಾರ್ಕೆಟ್ ಏನಾದರೂ 25,200 ಈ ಗಡಿಯನ್ನು ಏನಾದರೂ ದಾಟಿದರೆ ಮಾರ್ಕೆಟ್ ಇನ್ನೊಂದು 5% ಬುಲ್ಲಿಶ್ ರ್ಯಾಲಿ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಾಗ್ಬೋದು, ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟ್. ಫ್ಲಾಟ್ ಓಪನ್ ಆಗಿ ಒಂದು ಬುಲ್ಲಿಶ್ ಫಸ್ಟ್ 15 ಮಿನಿಟ್ಸ್ ಹೈನ ಬ್ರೇಕ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ 25,200 ಲೆವೆಲ್ಸ್ವರೆಗೂ ಹೋಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಅದೇ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ 25,000 ಝೋನಿಗೆ ಹೋಗಿ ಒಂದು ಸಪೋರ್ಟ್ ತಗೊಂಡು ಮಾರ್ಕೆಟ್ ಇನ್ನೂ ಬುಲ್ಲಿಶ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಮಾರ್ಕೆಟಲ್ಲಿ ಇವತ್ತು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದು ನಮ್ಮ ಪ್ರೆಡಿಕ್ಷನ್ ಆಗಿರುತ್ತೆ. ನಿಮ್ಮ ಸೆಟಪ್ಸ್ನ ನೀವು ಟ್ರೇಡ್ ಮಾಡ್ತಾ ಹೆಚ್ಚು ಲಾಭ ಗಳಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.